ನರೇಂದ್ರ ಮೋದಿ ಬಿಟ್ಟ ಮೇಲೆ ಯಾರು ಬದಲಾವಣೆ ಇಲ್ಲ. ಬದಲಾವಣೆ ಆಗ್ಲೇಬೇಕು. ಇಲ್ಲ ಅಂತ ಅಂದ್ರೆ ಜನ ಎಲ್ಲ ಮಠ ಮತ್ತೊಮ್ಮೆ ಮೋದಿ. ರಾಜೀವ್ಗಳ ಯಾರು ನಮ್ಮ ನೋಡೇ ಇಲ್ಲ. ಇಲ್ಲ ಆಗದೆ ಶೋಭಾಕಾರ್ಜಿ ವಿನ್ನಿ ನಾವು ಹಿಂದೂಗಳಾಗಿ ಹುಟ್ಟಿದೀವಿ, ಬಿಜೆಪಿಗೆ ಓಟ್ ಹಾಕ್ತೀವಿ. ರಾಜೀವ್ಗೌಡವ್ರು ಯಾರು ಗೊತ್ತಿಲ್ಲ ಸರ್, ನಮಗೂ ಗೊತ್ತಿಲ್ಲ. ಬಿಜೆಪಿಗೆ ಓಟ್ ಹಾಕ್ತೀವಿ. ಬಿಜೆಪಿ ಕಾಂಗ್ರೆಸ್ ಬಂದ್ರೆ ಶೋಭಾ ಕರಂದ್ಲಾಜೆ ಮಕ್ಕ ನೋಡಿ ವೋಟ್ ಮಾಡಲ್ಲ, ಮೋದಿ ಅವ್ರ ಮಕ್ಕ ನೋಡ್ಬಿಟ್ಟು ವೋಟ್ ಮಾಡ್ತೀವಿ. ಪಕ್ಷ ರಾಹುಲ್ ಗಾಂಧಿ ಬಂದ್ರೆ ಪಾಕಿಸ್ತಾನ ಪಕ್ಷ 10 ವರ್ಷ ಪೂರೈಸಿದರೆ ಈಗ ಮುಂದೆ ಬದಲಾವಣೆ ಬೇಕಾ ಅಥವಾ ಅವರೇ ಮುಂದುವರಿಸಬೇಕಾ ಹೇಗೆ ಅಂತ ನೋಡಿ. ಅವರು ಈ ರಾಜಕೀಯ ಏನೇ ಇರಲಿ, ಈಗ ದೇಶಕ್ಕೆ ಒಂದು ಸುಭದ್ರ ಸರ್ಕಾರ ಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇದೆ. ಅದರಂತೆ ಈಗ ಮೋದಿ ಅಲೆ ಇದ್ದೇ ಇದೆ, ಮೊದಲಿಂದನೂ ಮೋದಿ ಅಲೆ ಇದ್ದೇ ಇದೆ. ಅದರಿಂದ ಅದಕ್ಕಿಂತ ಹೆಚ್ಚಾಗಿ ಈಗ ಸುಭದ್ರ ಸರ್ಕಾರ ಬೇಕು ಮತ್ತು ಹಿಂದುತ್ವ ರಾಷ್ಟ್ರ ಬೇಕು ಅನ್ನೋದೇ ಒಂದು ಮೇಯ್ನು ಜನಗಳಲ್ಲಿರ್ತಕ್ಕಂಥ ಭಾವನೆಗಳು, ರಾಜಕೀಯ ಏನೇ ಇರಲಿ. ಆದರೆ ಅದ್ರ ತಕ್ಕಂತೆ ವಿರೋಧ ಪಕ್ಷಗಳು ಸಹ ಈ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿದ್ರೆ ಅವ್ರಿಗೂ ಏನೋ ಒಂದು ಸ್ವಲ್ಪ ಚೇತರಿಸ್ಕೊಳ್ಳೋವಂಥ ಒಂದು ಸೀಟ್ಗಳು ಬರೋ ಚಾನ್ಸಸ್ ಇದೆ. ಆದರೆ ಅದು ಬಿಟ್ಟು ಬರೀ ಮೋದಿ ಅಗೇನ್ಸ್ಟೇ ಮಾತಾಡಿದ್ರೆ ದಿರ್ ಇಸ್ ನೋ ಪಾಯಿಂಟ್. ಈಗ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದ್ದೇ ಇದೆ. ಅದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ನಾವು ಅದನ್ನು ಈಡೇರಿಸ್ತೀವಿ ಅಂತ ಹೇಳಿದ್ರು, ಜನಗಳಿಗೆ ಉದ್ಯೋಗ ಕೊಡ್ತೀವಿ ಅಂದರು. ಅದ್ರ ಬಗ್ಗೆ ಕರೆಕ್ಟಾಗಿ ಮಾತಾಡಬೇಕು ಇವರು ವಿರೋಧ ಪಕ್ಷದವರು. ಅವೆಲ್ಲ ಆ ಥರ ವೈಫಲ್ಯಗಳಿರೋದನ್ನ ಎತ್ತಿಡಬೇಕು. ಬೇಕಾಗಿರೋದು ಮಾತಾಡಬೇಕೇ ವಿನ ಯಾವುದು ವಿರೋಧ ಪಕ್ಷ ಬೇಕೇ ಬೇಕು. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳಿದ್ರೆ ಆಡಳಿತ ಪಕ್ಷಗಳು ಸರಿಯಾಗಿ ಕಾರ್ಯನಿರ್ವಹಿಸೋಕ್ಕೆ ಸಾಧ್ಯ ಇಲ್ಲ ಒಂದು. ಆದರೆ ಒಂದೇನಂದರೆ ಜನಗಳಲ್ಲಿ ಅಭಿಪ್ರಾಯ ಏನಿದೆ ಅಂದರೆ ಭಾರತೀಯ ಜನತಾ ಪಕ್ಷದವರು ಮೋದಿ ಹೆಸರು ಹೇಳ್ಕೊಂಡೇ ಬದುಕಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ವಿನಃ ತಾವು ಸ್ವತಃ ನಿಂತ್ಕೊಂಡು ಜನಗಳ ಮಧ್ಯೆ ಬಂದು ಮಾಡಬೇಕೇ ವಿನಃ ಬರೀ ಹಿಂದುತ್ವ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂದ್ಕೊಂಡೇ ಇದ್ದರೆ ಫಾಯ್ದೆ ಇಲ್ಲ. ರಚನಾತ್ಮಕವಾದಂಥ ಕಾರ್ಯಕ್ರಮಗಳು, ಸರ್ಕಾರದ ಯೋಜನೆಗಳು ಸಾರ್ವಜನಿಕರಿಗೆ, ಬಡವರಿಗೆ, ಅವ್ರಿಗೆ ತಲುಪಬೇಕಾದಂಥ ಕಡೆ ಅವರು ಕಾರ್ಯಕ್ರಮ ಮಾಡ್ಕೋಬೇಕಾದಂಥದ್ದು ನನ್ನ ಭಾವನೆ. ಐ ಮೀನ್ ವಿತೌಟ್ ಎನಿ ಪೊಲಿಟಿಕಲ್ ಇದರಿಂದ ನಾನು ಹೇಳಬೇಕಂತಂದರೆ ಆ ಥರ. ಈಗ ನಾವು ಏನು ಅಂದ್ಕೊಂಡದ್ದು, ಪ್ರತಿ ಸಮಯ ಸಮರ್ಥ ನಾಯಕರು ಇಲ್ಲ ಅಂತಿಲ್ಲ, ಇದ್ದಾರೆ, ಎಲ್ಲ ಪಕ್ಷದಲ್ಲೂ ಇದ್ದಾರೆ, ಹಂಗಂತಲ್ಲ. ಈಗ ನನ್ನ 45-50 ವರ್ಷದ ನನ್ನ ಅನುಭವದಲ್ಲಿ ಅಥವಾ ನಾನು ನೋಡಿರೋ ಸಾರ್ವಜನಿಕ ಜೀವನದಲ್ಲಿ ಇಂದಿರಾ ಗಾಂಧಿ ಆದಮೇಲೆ ಕಾಂಗ್ರೆಸ್ ಯಾರೂ ಇಲ್ಲವೇ ಇಲ್ಲ ಅಂದ್ಬಿಟ್ರು. ರಾಜೀವ್ ಗಾಂಧಿ ಬಂದರು, ಅವರು ಸಮರ್ಥವಾಗಿ ನಡೆಸಿದ್ರು. ನರಸಿಂಹರಾವ್ ಬಂದರು, ಅವರು ನಡೆಸಿದ್ರು. ಆಮೇಲೆ ಮನಮೋಹನ್ ಸಿಂಗ್ ಅವರು ನಡೆಸಿದ್ರು, ಇಲ್ಲ ಅಂತಲ್ಲ. ಆಗಿದ್ದಂಥ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನ ಸುಧಾರಣೆ ಮಾಡೋದ್ರಲ್ಲಿ ಮನಮೋಹನ್ ಸಿಂಗ್ರವ್ರ ಪಾತ್ರನ ಮೋದಿನೂ ಸಹ ಹೊಗಳ್ತಾರೆ, ಪರೋಕ್ಷವಾಗಿ ಹೊಗಳ್ತಾರೆ. ಅವರು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಏನೇ ಹೇಳ್ಬೋದು, ಆದರೆ ಎಲ್ರಿಗೂ ಗೊತ್ತಿದೆ ನಿಜ ಸ್ಥಿತಿ ಏನು ಅನ್ನೋದು, ಅವ್ರಿಗೂ ಗೊತ್ತಿದೆ. ಹಾಗಂತ ಪಕ್ಷದಲ್ಲಿ ಇಲ್ವೇ ಅಂತ. ಆದರೆ ಏನಾಗಿದೆ ಇವತ್ತು ಕಾಂಗ್ರೆಸ್ ಅಂತ ಒಂದು ಪಕ್ಷದಲ್ಲಿ ಇವತ್ತು ರಾಹುಲ್ ಗಾಂಧಿನೇ ಹಿಡ್ಕೊಂಡು, ಪ್ರಿಯಾಂಕಾ ಗಾಂಧಿನೇ ಹಿಡ್ಕೊಂಡು ನಾವು ಅವರೇ ನಮ್ಮ ದೇಶಕ್ಕೆ ಅಂತ ಇವ್ರು ಮಾಡ್ತಿರೋದ್ರಿಂದನೇ ಅವರು ಬೀಳ್ತಿರ್ತಕ್ಕಂಥ ಮೊದಲನೇ ಪೆಟ್ಟು. ಎಲ್ಲಿಯವರೆಗೆ ಇವ್ರನ್ನ ಇಟ್ಕೊಂಡು ಮುಂದೆ ಬರ್ತೀನಿ ಅಂತ ಕಾಂಗ್ರೆಸ್ನವ್ರು ಟ್ರೈ ಮಾಡ್ತಾರೋ ಅಲ್ಲಿವರೆಗೆ ಮೋದಿಗೆ ಜಯ ಇದ್ದೇ ಇದೆ. ಮೋದಿ ರಿಯಲ್ ಸ್ಟ್ರೆಂತೇ ನನ್ನ ಪ್ರಕಾರ ರಾಹುಲ್ ಗಾಂಧಿ, ಎಲ್ಲರೂ ಹೇಳ್ತಿರೋದೇ ಅದೇನೆ. ಅದು ಬಿಟ್ಟು ಇವರು ಅವ್ರನ್ನ ಬಿಟ್ಟು ಕಾಂಗ್ರೆಸ್ಸಲ್ಲಿ ನಿಜವಾಗ್ಲೂ ಪ್ರಜಾಪ್ರಭುತ್ವ ಅನ್ನೋದನ್ನು ಪಕ್ಷದಲ್ಲಿ ತಂದು ನಿಜವಾಗ್ಲೂ ಸರ್ಕಾರ ಇದು ಮಾಡೋದು ಏನು, ಆ ಯಾತ್ರೆ ಈ ಯಾತ್ರೆ, ನ್ಯಾಯ ಯಾತ್ರೆ, ಭಾರತ್ ಜೋಡೋ ಯಾತ್ರೆ, ಇವೆಲ್ಲ ಟೆಂಪರರಿ ಯಾರು ಮಾಡಿದ್ರು ನಡೀತೆ. ಅದ್ವಾನಿನೂ ಮಾಡಿದ್ರು, ಎಲ್ಲರೂ ಮಾಡಿದ್ರು, ಎಲ್ಲ ಪಕ್ಷದವರು ಮಾಡ್ತಾರೆ. ಎಲ್ಲಿವರೆಗೆ ಇವ್ರನ್ನ ಬಿಟ್ಟು ಪಕ್ಷನ ಬೆಳೆಸಬೇಕು, ಪಕ್ಷದ ಇವ್ರದ್ದೇನು ಸಿದ್ಧಾಂತ ಇದೆ ಮಾಡಬೇಕು. ನೋಡಿ, ಅವ್ರು 70 ವರ್ಷ ಸರ್ಕಾರ ನಡೆಸಿದ್ದಾರೆ. 70 ವರ್ಷದಲ್ಲಿ ದೇಶ ಏನೂ ಆಗಿಲ್ಲ ಅಂತ ಹೇಳೋದು ಅದು ತಪ್ಪು. 70 ವರ್ಷ ಸರ್ಕಾರ ನಡೆಸಿರೋದು ಏನೂ ಆಗಿಲ್ಲ ಅನ್ನೋದ್ರೆ ನಾವು ಇವತ್ತು ಈ ಪರಿಸ್ಥಿತಿಯಲ್ಲಿ ಇರ್ತಾನೆ ಇರಲಿಲ್ಲ. ಸುಧಾರಣೆಗಳಾಗಿದ್ದಾವೆ, ಇಂಪ್ರೂವ್ ಆಗಿದ್ದಾವೆ, ಹಣಕಾಸಿನ ಬದಲಾವಣೆಗಳಾಗಿದ್ದಾವೆ, ಆರ್ಥಿಕ ನೀತಿಗಳು ಬಂದಿದ್ದಾವೆ, ಬೇಕಾದಷ್ಟು ಬದಲಾವಣೆಗಳು ಆಮೇಲೆ ಬಂದಿದ್ದಾವೆ, ಇಲ್ಲ ಅಂತಲ್ಲ. ಅದನ್ನೆಲ್ಲ ಏನೂ ಮಾಡಿಲ್ಲ, ನಾವು 70 ವರ್ಷದಲ್ಲಾಗಿ ನಾವೇ ಮಾಡಿದ್ದೀವಿ ಅನ್ನೋದು ತಪ್ಪೆ. ಆ ರೀತಿ ನನ್ನ ಸಿದ್ಧಾಂತ ನಾನು ಒಪ್ಪೋದಿಲ್ಲ. ಅವ್ರದ್ದೇ ಆದಂಥ ಕಾಂಟ್ರಿಬ್ಯೂಷನ್ ಇದೆ. ಆಯಿತು, ಕಾಂಗ್ರೆಸ್ನವ್ರದ್ದು ಮೇಯ್ನ್ ಇವತ್ತು ಏನಾಗಿದೆ ಅಂತಂದರೆ ವೀಕ್ನೆಸ್ಸು, ಇವ್ರನ್ನ ಇಟ್ಕೊಂಡು ಮಾಡ್ತಿರ್ತಕ್ಕಂಥದ್ದು ಒಂದು. ಎರಡನೇದು, ಬರೀ ನಾವು ಮೈನಾರಿಟೀಸ್ಗೆ ನಾವು ಇದು ಮಾಡ್ತೀವಿ ಅಂಥೇಳಿ ಓಪನ್ ಆಗಿ ಮಾಡ್ತಾ ಇರೋದು, ಅದು ತಪ್ಪು ಅಂತಲೇ ಹಿಂದೂಗಳಲ್ಲಿ ಭಾವನೆ ಬಂದಿದೆ. ಅದನ್ನು ಬಿಟ್ಟು ಎಲ್ಲಿಯವರೆಗೆ ಇವರು ನಾವು ಸೆಕ್ಯುಲರ್ ಅನ್ನೋ ಇದನ್ನು ಇಟ್ಕೊಂಡು ಹಿಂದೂ ರಾಷ್ಟ್ರ ಬಗ್ಗೆ ಮಾಡಿ
ಅವರು ಬಾಳಬೇಕು. ಮುಸಲ್ಮಾನರು ಬಾಳ್ಬೇಕಾಗಿರೋದು ಅಂತ ನಾನು ಹೇಳಲ್ಲ, ಅವರು ಬಾಳಬೇಕು. ಯಾಕಂದರೆ ದೇಶ ಒಪ್ಕೊಂಡು ಅವರು ಉಳ್ಕೊಂಡಿದ್ದಾರೆ. ಅವ್ರನ್ನ ಸರಿ ರಸ್ತೆಗೆ ತಂದು ಅವ್ರಿಗೆ ತರಬೇಕು, ಇವನ್ನ ಮಾಡಬೇಕು. ಇವತ್ತು ನೀವು ನೋಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಯೋಜನೆಗಳೇನಿದಾವೆ, ಸರ್ಕಾರದ ಸ್ಕೀಮ್ಗಳೇನಿದ್ದಾವೆ, ಒಂದು ಸರ್ವೆ ಮಾಡಲಿ, 95% ಮೈನಾರಿಟೀಸ್ ಅವ್ರು ಬೆನಿಫಿಟ್ ತೊಗೊಂಡಿದ್ದಾರೆ. ಸರ್, ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲಲ್ಲಿ ಮೋದಿ ಅವ್ರ ಸರ್ಕಾರ ಇದೆ. ಈ 10 ವರ್ಷ ಪೂರೈಸಿದ್ದಾರೆ. ಈಗ ಮತ್ತೊಮ್ಮೆ ಮೋದಿನೇ ಬೇಕಾ ಅಥವಾ ಬದಲಾವಣೆ ಆಗಬೇಕು ಅನ್ಸುತ್ತೆ? ಇನ್ನೊಂದು ಸಾರಿ ನಮಗೆ ಮೋದಿನೇ ಬೇಕು ಸರ್. ಏಕೆಂದರೆ ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆ. ಈ ಕಾಂಗ್ರೆಸ್ಸಲ್ಲಿ ಸುಮ್ಮನೆ ದಬ್ಬಾಳಿಕೆ ಅದು ಇದು. ನಮಗೆ ಮೋದಿ ಬಂದರೆ ಬೆಸ್ಟು, ಅನುಕೂಲ. ಕಾಂಗ್ರೆಸ್ ಎಲ್ಲ ಗ್ಯಾರಂಟಿ ಪಾರಂಟಿ ಇದ್ದ ಒಬ್ಬರಿಗೆ ಬಂದ 100 ಜನಕ್ಕೆ ಬರಲ್ಲ ಸರ್. ಕಾಂಗ್ರೆಸ್ಸಲ್ಲ ಅಂತ ಇದಿಲ್ಲ. ಮೋದಿ ಬಂದರೆ ದೇಶ ಉಳಿತದೆ. ಮೋದಿ ಬೇಕೇ ಬೇಕು ಸರ್, ಮೋದಿ ಬೇಕು. ಈ ಕ್ಷೇತ್ರಕ್ಕೆ ಬಂದರೆ ಈ ಸಲ ಸದಾನಂದ ಗೌಡರಿಗೆ ಟಿಕೆಟ್ ಕೈತಪ್ಪಿ ಶೋಭಾ ಕರಂದ್ಲಾಜೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಶೋಭಾ ಕರಂದ್ಲಾಜೆ ಮುಖ ನೋಡಿ ವೋಟ್ ಮಾಡಲ್ಲ, ಮೋದಿಯವ್ರ ಮುಖ ನೋಡ್ಬಿಟ್ಟು ವೋಟ್ ಮಾಡ್ತೀವಿ. ಪಕ್ಷ ಹಾಂ. ಹಾಗಾದ್ರೆ ಶೋಭಾ ಕರಂದ್ಲಾಜೆ ವರ್ಚಸ್ಸಿಂದ ಏನು ಗೆಲ್ಲಲ್ಲ? ಅವರು ಇಲ್ಲ, ಅವರು ಮೋದಿ ಮುಖ ನೋಡೇ BJP. ಮೋದಿ ಮುಖ ನೋಡೇ ನಾವೆಲ್ಲ ವೋಟ್ ಮಾಡ್ತೀವಿ. ಇನ್ನು ಕಾಂಗ್ರೆಸ್ಸಿಂದ ರಾಜು ಗೌಡ ಅಂತ ಅಂದ್ಬಿಟ್ಟು ಈ ಕ್ಷೇತ್ರ ನಿಂತಿರೋಂಥ ವ್ಯಕ್ತಿ. ಅವರೆಲ್ಲಿ ಸರ್, ಅವರು ಪ್ರಚಾರನೇ ಇಲ್ಲ ಅವ್ರದ್ದು ಹೆಸರೇ ಎಲ್ಲ ಇದೆ. ಫಸ್ಟು ಎಲ್ಲ ಎಲ್ಲಿಂದ ಬಂದು ನಿಂತವ್ರೆ. ಒಟ್ಟಿನಲ್ಲಿ ಮೋದಿಗಾಗಿ ಅಂತಿದೆ. ಮೋದಿ ಸರ್, ಮೋದಿ ಬಂದರೆ ದೇಶ ಉಳಿತದೆ. ಇನ್ನು 2 ಬಾರಿ ಅವರೇ ಎಲೆಕ್ಟ್ ಆಗಬೇಕು. ಅದೇ ಶೋಭಾ ಕರಂದ್ಲಾಜೆ ಈ ಸಲ ಗೆಲ್ಲಿಸ್ತೀರಾ ನೀವು? ಪಕ್ಷದ ಮೇಲೆ ಹೋದ್ ಸರ್ ಅದು. ಮೋದಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.